ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನಾಳೆಯಿಂದ ಸಾಗರದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ. ಪ್ರಥಮ ಬಾರಿಗೆ ಸಾಗರದಲ್ಲಿ ಹೆಲಿ ಟೂರಿಸಂ ಕುರಿತು ಮುಖ್ಯಸ್ಥ ಕಿರಣ್ ದೊಡ್ಮನೆ ಮಾಹಿತಿ. ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ, ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. ಸಾಧನೆಗೆ ಶ್ರಮವೂ ಅಗತ್ಯ ಎಂದ ಸದಾನಂದ ಸ್ವಾಮಿ. 100% ಫಲಿತಾಂಶ ಪಡೆಯುವುದು ನಮ್ಮ ಸಂಪ್ರದಾಯ ಎಂದ ದತ್ತಾತ್ರೇಯ ಭಟ್. 3ನೇ ದಿನವೂ ಮಾರಿಕಾಂಬೆ ದರ್ಶನಕ್ಕೆ ಜನಸಾಗರ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ದಾಸೋಹ. ಈಗ ಸುದ್ದಿಯ ವಿವರ. ಸಾಗರ ಗೋಪಾಲಗೌಡ ಸ್ಟೇಡಿಯಂನಲ್ಲಿ ಶುಕ್ರವಾರದಿಂದ ಹೆಲಿ ಟೂರಿಸಂ ಪ್ರಾರಂಭಗೊಳ್ಳಲಿದ್ದು, ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಯೋಜನೆಯ ಸಂಯೋಜಕ ಕಿರಣ್ ದೊಡ್ಮನೆ ಹೇಳಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಡಿ ದಿನೇಶ್, ಧನಂಜಯ್ ಆರೋಡಿ, ಸುಜಿತ್, ಕೃಷ್ಣ, ಮನೋಜ್ ಇನ್ನಿತರರು ಹಾಜರಿದ್ದರು. ಹಾಗೂ ಮಾಧ್ಯಮದವರೇ ನಮಸ್ಕಾರ. ದಿನಾಂಕ 6/2/2026 ಶ್ರೀ ಸಾಗರದ ಮಾರಿ ಜಾತ್ರೆ ಪ್ರಯುಕ್ತ ಹೆಲಿ ಟೂರಿಸಂ ಅನ್ನ ಸಾಗರದ ಸಮಸ್ತ ಜನತೆಗೆ ನಾವು ಈ ಸರಿ ಆಯೋಜನೆ ಮಾಡಿದ್ದೀವಿ. ಅದೇ ಥರ ನಾಳೆ ಅಂದರೆ ಶುಕ್ರವಾರ ಬೆಳಗ್ಗೆ 10:30ರಿಂದ ಸ್ಟಾರ್ಟ್ ಆಗುತ್ತೆ. ಮಾನ್ಯ ಶಾಸಕರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಅದರ ನೆಕ್ಸ್ಟು ಆಮೇಲೆ ಎಲ್ಲ ಸಾರ್ವಜನಿಕರಿಗೆ ನಾವು ಮುಕ್ತ ಅವಕಾಶವನ್ನು ಮಾಡ್ತಿದ್ದೀವಿ. ಫಾರ್ ಸಾಗರ ಒಂದು ರೌಂಡಿಗೆ 4,000 ಅಮೌಂಟ್ ಮಾಡಿದ್ದೀವಿ. ಸಾಗರ ಒಬ್ಬರಿಗೆ 6 ಮೆಂಬರ್ಸು ಒಂದು ರೌಂಡಿಗೆ ಹೋಗ್ಬೋದು ಫ್ಯಾಮಿಲಿ. ಆಮೇಲೆ ಜೋಗ್ ಫಾಲ್ಸ್ಗೆ 6 ಮೆಂಬರ್ಸಿಗೆ 45,000 ಮಾಡಿದ್ದೀವಿ. ಅದೇ ರೀತಿ ಸಿಗಂದೂರು ಬ್ರಿಡ್ಜ್ ಮೇಲಿಂದ ನೋಡ್ಕೊಂಬರೋಕ್ಕೆ 6 ಜನಕ್ಕೆ 45,000 ಮಾಡಿದ್ದೀವಿ. ಎರಡೂ ಸೇರಿ ನೋಡ್ಬೇಕಂತ ಅಂದರೆ 75,000 6 ಮೆಂಬರ್ಸಿಗೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮಗೆ ಸಾಗರದ ಸಮಸ್ತ ಜನತೆ ತುಂಬ ಸಹಕಾರ ನೀಡಿದ್ದಾರೆ ಈ ಒಂದು ಹೆಲಿ ಟೂರಿಸಂ ಮಾಡಲಿಕ್ಕೆ. ಹಾಗೂ ಎಲ್ಲ ಪಕ್ಷದ ಮುಖಂಡರು ಹಾಗೂ ವಿಶೇಷವಾಗಿ ನಾವು ಪತ್ರಿಕಾ ಮಾಧ್ಯಮದ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಯಕರಾಗಿರುವಂತಹ ಗೋಪಾಲಕೃಷ್ಣ ಸಾಹೇಬರು ಈ ಒಂದು ಅವರೇ ಪರ್ಸ್ನಲಿ ತಗೊಂಡು ಎಲ್ರಿಗೂ ಏನೇನು ಬೇಕು DC ಗೆ SP ಸಾಹೇಬರಿಗೆ ಎಲ್ರಿಗೂ ಕೂಡ ಮಾತಾಡಿ ವಿಶೇಷವಾಗಿ ನಮಗೆ ಪರ್ಮಿಷನ್ ಕೊಡಿಸಿದ್ದಾರೆ. ಅದು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಗೋಸ್ಕರ ಅಂದರೆ ಸಾಗರದ ಜನತೆಗೆ ಎಲ್ಲೆಲ್ಲೋ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ರು, ಸಾಗರದ ಜನತೆ ಕೂಡ ಅದನ್ನ ಉಪಯೋಗ ಮಾಡ್ಕೊಂಡ್ಲಿ. ಹೆಲಿಕಾಪ್ಟರ್ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಇದನ್ನ ಹೆಲಿಕಾಪ್ಟರ್ನ ಯೂಸ್ ಮಾಡಲಿ. ನಮ್ಮ ಸಾಗರದ ಪ್ರಸಿದ್ಧ ಒಂದು ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನ ಹೊಂದಿರುವಂಥ ನಮ್ಮ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಸಾಗರಕ್ಕೆ ವಿಶೇಷವಾಗಿ ಏನಾದ್ರು ತರಿಸೋಣ ಅಂತ ಹೇಳಿ ನಮ್ಮ ನಾಯಕರು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲ ಪಾರ್ಟಿ ಮುಖಂಡರುಗಳು ಕೂಡ ನಮ್ಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಫ್ಯಾಮಿಲಿಯಿಂದ ಫೋನ್ ಬಂದಿತ್ತು, ನಮ್ಮ ಫ್ಯಾಮಿಲಿಯವರು ಬರ್ತಾರೆ, ನಮ್ಮನ್ನ ಶಿಕಾರಿಪುರದಿಂದ ಟೇಕಪ್ ಮಾಡ್ಬಿಟ್ಟು ಇಲ್ಲಿಗೆ ದರ್ಶನ ಮಾಡಿಸ್ಬೇಕು ಅನ್ನೋಕ್ಕಂಥದ್ದನ್ನ ಅವರು ವಿಚಾರಿಸಿದ್ದಾರೆ. ಹಾಗೂ ಶಿವಮೊಗ್ಗದಲ್ಲಿ ಒಬ್ರು ಈಶ್ವರಪ್ಪನವ್ರ ಕಡೆಯಿಂದ ಒಬ್ರು ಯಾರೋ ಫೋನ್ ಮಾಡಿದ್ರು, ಸರ್ ಸಾಹೇಬ್ರು ದರ್ಶನ ಮಾಡ್ತಾರೆ, ನೀವು ಶಿವಮೊಗ್ಗ ಇಲ್ಲಿ IB ಹತ್ರ ಇದೆಯಲ್ಲ ಆ ನೀವು ಏನ್ ಮಾಡ್ತಾರೆ. ಓಕೆ ಸರ್ ನಾನು ಮಾತಾಡ್ತೀನಿ, DC ಸಾಹೇಬ್ರಿಗೆ ಮತ್ತೆ ಪರ್ಮಿಷನ್ ತಗೊಬೇಕು ಅಲ್ಲಿಗೆ ಲ್ಯಾಂಡ್ ಮಾಡಕ್ಕೆ, ಏನಂತ ಕನ್ಫರ್ಮ್ ಮಾಡಿ ಅಂತಾನು ಹೇಳಿದ್ದೀನಿ. ಹಾಗೆ ಕಾರವಾರದಿಂದ ಯಾರೋ ಫೋನ್ ಮಾಡಿದ್ರು, ಯಾರೋ ಮಾಜಿ MLA ಅಂತೆ, ಅವರು ಕೂಡ ಬರ್ಬೇಕಂತೆ. ಅದಕ್ಕೆ ನಮಗೆ ಇಡೀ ಕರ್ನಾಟಕದಿಂದ ತುಂಬಾ ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಜೈನ್ ಸಮಾಜದವರು ಫೋನ್ ಮಾಡಿದ್ರು, ಯಾರೋ ಮುನಿಗಳು ಬರ್ತಾರೆ ನಮಗೆ ಎಲ್ಲಿ ಯಾವರು ಕಾರ್ಗು ಹೆಲಿಪ್ಯಾಡ್ ಇದೆಯಲ್ಲ, ಕಾಗುಪ್ಪ ಹೆಲಿಪ್ಯಾಡ್ಗೆ ನಮ್ಮನ್ನ ಲ್ಯಾಂಡ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ವಿಚಾರಿಸಿದ್ದಾರೆ. ಹಾಗೆ ಸಾಗರದ ಸಮಸ್ತ ಜನತೆ ಎಲ್ಲರೂ ಕೂಡ ತುಂಬಾ ನಮಗೆ ಫೋನ್ಗಳು ಬರ್ತಿದ್ದಾರೆ, ತುಂಬಾ ಜನ ಬುಕ್ ಮಾಡಿದ್ದಾರೆ. ಆಕ್ಚುಲಿ ನಾನು ದಯಮಾಡಿ ಸಾರಿ ಕೇಳ್ತೀನಿ, ಇವತ್ತು ಮತ್ತೆ ನಿನ್ನೆ ಮಾಡಿದವ್ರಿಗೆ ನಾನು ಸಾರಿ ಕೇಳ್ತೀನಿ. ಯಾಕಂತಂದ್ರೆ ಸ್ವಲ್ಪ ಸಮಸ್ಯೆಯಿಂದ ತರಿಸ್ಲಿಕ್ಕೆ ಆಗ್ಲಿಲ್ಲ. ನಾಳೆ ಅವ್ರಿಗೆ ಯಾರು ಫಸ್ಟ್ ಬುಕ್ ಮಾಡಿದ್ದಾರೆ ಅವ್ರಿಗೆ ನಾಳೆ ನಾನು ಫಸ್ಟ್ ಅವಕಾಶ ಕೊಡ್ತೀವಿ. ಆಮೇಲೆ ಉಳಿದವ್ರಿಗೆ ನಿನ್ನೆ ಮತ್ತೆ ಇವತ್ತು ಯಾರು ನಮಗೆ ಬುಕ್ ಮಾಡಿದ್ರು ಅವರಿಗೆ ನಾಳೆ ಫಸ್ಟ್ ಅವಕಾಶ ಕೊಡ್ತೀವಿ.
ಪರಿಶ್ರಮ ಪಡದೆ ಸಾಧನೆ ಸಾಧ್ಯವಿಲ್ಲ. ಎಸ್ಎಸ್ಎಲ್ಸಿ ಜೀವನದ ಪ್ರಮುಖ ಘಟ್ಟ. ಅದನ್ನು ಸಮರ್ಥವಾಗಿ ನಿಭಾಯಿಸಿ ಗೆದ್ದರೆ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಗುರುವಾರ ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶಕ್ಕೆ ಕಾರಣವಾಗಿರುವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಾತನಾಡಿದರು. ಸೊರಬ ಕೃಷಿ ಅಧಿಕಾರಿ ಸಂಜೀವ್ ಎನ್ಬಿ ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ತಬ್ರೇಜ್ ಅಹ್ಮದ್ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವಿಟಿ ಸ್ವಾಮಿ, ರಮೇಶ್, ಪಾಲಾಕ್ಷಪ್ಪ ಇನ್ನಿತರರು ಹಾಜರಿದ್ದರು. ಆರ್ಫಾ ತಸ್ಲಿಂ ಪ್ರಾರ್ಥಿಸಿದರು. ಗಣೇಶ್ ಟಿ ನಾಯ್ಕ್ ಸ್ವಾಗತಿಸಿದರು. ಹೀನಾ ಕೌಶರ್ ಪ್ರಾಸ್ತಾವಿಕ ಮಾತನಾಡಿದರು. ವಿಜಯ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಬೇಕಾಗುತ್ತೆ. ಪ್ರೌಢ ಶಿಕ್ಷಣದ ಹಂತದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಜೀವನದ ಮೊದಲನೆಯ ಯಶಸ್ಸಿನ ಮೆಟ್ಲು ಅಂತೇಳಿ ನಾವು SSLC ಪರೀಕ್ಷೆಯನ್ನು ಗುರುತಿಸ್ಕೊಳ್ತೀವಿ. ಈ SSLC ಪರೀಕ್ಷೆಯಲ್ಲಿ ಸತತವಾಗಿ, ಅದು ಉರ್ದು ಶಾಲೆಯಲ್ಲಿ ರಿಸಲ್ಟ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟಲ್ಲೂ ಹುಡುಗರು ಪಾಸ್ ಆಗಿಬಿಡ್ತಾರೆ. SSLC ತುಂಬ ನೋಡಿದ್ದೀವಿ ನಾವು. ಉರ್ದು ಶಾಲೆಗೆ ಹೋದ್ರೆ ಹೇಳೋದು ಒಂದೇ, ನಿಮ್ಮ ಹುಡುಗರಿಗೆ ಒಂದಿಷ್ಟು ಕನ್ನಡ ಮತ್ತು ಇಂಗ್ಲೀಷನ್ನು ಕಲಿಸಿ ಅಂತೇಳಿ. ಯಾಕೆಂದ್ರೆ ಮನೆಯಲ್ಲಿ ಉರ್ದು ಮಾತೃಭಾಷೆ ಆಗಿರೋದ್ರಿಂದ ಉರ್ದು ಮಾಧ್ಯಮದ ವಿಷಯಗಳನ್ನು ನಮ್ಮ ಮಕ್ಕಳು ಸುಲಭವಾಗಿ ಕಲಿತಾರೆ, ರಿಸಲ್ಟ್ ಮಾಡಿಬಿಡ್ತಾರೆ. 100% ಆ ಸಬ್ಜೆಕ್ಟಲ್ಲಿ ಆಗುತ್ತೆ. ಆದರೆ ಈ ಮಕ್ಕಳಿಗೆ ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷು ಕಷ್ಟ ಆಗೋದ್ರಿಂದ ನಾವು ಉರ್ದು ಶಾಲೆಗಳಿಗೆ ವಿಸಿಟ್ ಕೊಟ್ಟಾಗ ಹೆಚ್ಚು ಫೋಕಸ್ ಮಾಡುವಂಥದ್ದೇ ಅದು. ಆದರೆ ಈ ಶಾಲೆಯಲ್ಲಿ ಅದಿಲ್ಲ. ಸತತವಾಗಿ 8 ವರ್ಷಗಳಿಂದ ಒಂದು ಉರ್ದು ಮಾಧ್ಯಮದ ಸರ್ಕಾರಿ ಶಾಲೆ, ಅದರಲ್ಲೂ ವಿಶೇಷವಾಗಿ ಖಾಸಗಿ ಶಾಲೆ ಅಲ್ಲ, ಉರ್ದು ಮಾಧ್ಯಮದ ನಮ್ಮ ಸರ್ಕಾರಿ ಶಾಲೆ ಸತತವಾಗಿ 100% ರಿಸಲ್ಟ್ ಅನ್ನ ಮಾಡುತ್ತೆ ಅಂತಾದ್ರೆ ಶಿಕ್ಷಕರ ಪರಿಶ್ರಮ, ವಿದ್ಯಾರ್ಥಿಗಳ ದೃಢವಾದಂತಹ ಅಧ್ಯಯನ, ಜೊತೆಗೆ ಸಮುದಾಯದ ಪ್ರೋತ್ಸಾಹ ತುಂಬ ಇರುತ್ತೆ. ಆ ಯಶಸ್ಸನ್ನ ನೀವು ಸಾಧಿಸಿದ್ದೀರಿ, ಮಾಡಿದ್ದೀರಿ. ನಾನು ಕಳೆದ ವಾರ ಬಂದಾಗ ನಿಮ್ಮ ಹತ್ರ ನಾನು ಮಾತಾಡಿದ್ದೆ. ಸಿರ್ಸಿದು ಒಬ್ಬ ಶಗುಪ್ತ ಅಂಜುಮ್ ಅನ್ನುವಂತಹ ವಿದ್ಯಾರ್ಥಿಯ ಉದಾಹರಣೆಯನ್ನು ಕೊಟ್ಟಿದ್ದೆ. ಬಿಹಾರದಿಂದ ಬಂದಂತಹ ಒಬ್ಬ ಮುಸ್ಲಿಂ ಹುಡುಗಿ, ನಾನು ದೊಡ್ಡ ಕತೆ ಹೇಳೋದಿಲ್ಲ, ಬಿಹಾರದ ಹುಡುಗಿ 1 to 5 ಸಿರ್ಸಿಲಿ ಉರ್ದು ಮೀಡಿಯಂ ಅಲ್ಲಿ ಓದ್ತಾಳೆ. 6, 7, 8 ಮತ್ತೆ ಬಿಹಾರಕ್ಕೆ ಹೋಗ್ತಾಳೆ. ಆ ಹುಡುಗಿ ಹಿಂದಿ ಮೀಡಿಯಂ ಅಲ್ಲಿ ಓದ್ತಾಳೆ. 9ನೇ ಕ್ಲಾಸಿಗೆ ಮತ್ತೆ ಸಿರ್ಸಿಗೆ ಬರ್ತಾಳೆ. ಕುಟುಂಬ ಉದ್ಯೋಗವನ್ನು ಅರಸಿ ಸಿರ್ಸಿಗೆ ಬಂದಂತಹ ಈ ರೀತಿ ವಲಸೆಯ ಮಧ್ಯದಲ್ಲಿ 9ನೇ ಕ್ಲಾಸಿಗೆ ಇಂಗ್ಲಿಷ್ ಮೀಡಿಯಂಗೆ ಅಡ್ಮಿಷನ್ ಮಾಡಿ 2 ವರ್ಷದಲ್ಲಿ ಇಂಗ್ಲಿಷನ್ನ ಕಲಿತು ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಸಹ ವಿದ್ಯಾರ್ಥಿ ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಮುಸ್ಲಿಂ ಹುಡುಗಿ ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಮಾತನಾಡ್ತಾ ಇರೋದು ಬಿಹಾರದ ಉರ್ದು ಭಾಷೆ. ನಮ್ಮ ಕರ್ನಾಟಕದಲ್ಲಿ ಮಾತಾಡುವ ಉರ್ದು ಭಾಷೆಗೂ ಬಿಹಾರದವ್ರು ಮಾತಾಡುವ ಉರ್ದು ಭಾಷೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಭಾಷೆ ಒಂದೇ, ಆದರೆ ಶೈಲಿ ತುಂಬಾ ಚೆನ್ನಾಗಿ ಚೇಂಜ್ ಇರುತ್ತೆ. ಸೊ ಬಿಹಾರದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿನಿ ನಮ್ಮ ರಾಜ್ಯದಲ್ಲಿ SSLC ಇಂಗ್ಲಿಷ್ ಮೀಡಿಯಂ ಅಲ್ಲಿ ರಾಜ್ಯಕ್ಕೆ ಫಸ್ಟ್ ಬರ್ತಾಳೆ ಅಂದ್ರೆ ಬಹುದೊಡ್ಡ ಸಾಧನೆ ಆಗುತ್ತೆ. ಅದನ್ನ ನನ್ನ ಮಕ್ಕಳಿಗೆ ಅವತ್ತು ಹೇಳಿದ್ದೆ. ಅಂತಹ ಮತ್ತೊಬ್ಬ ಶಗುಪ್ತ ಅಂಜುಮ್ ಈ ಶಾಲೆಯಲ್ಲಿ ಹುಟ್ಟಬೇಕು ಅಂತೇಳಿ ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನೀವು ರೆಡಿಯಾಗಿ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದೀರಿ. ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬರುವ SSLC ಪರೀಕ್ಷೆಯಲ್ಲಿ ಸಾಧನೆ ಮಾಡಲಿಕ್ಕೆ ರೆಡಿಯಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನ ಹೇಳ್ತಾ, ಇನ್ನೇನು ಪರೀಕ್ಷೆಗೆ ಒಂದು 40ರಿಂದ 41 ದಿನಗಳು ಉಳ್ಕೊಂಡಿದ್ದಾವೆ. ಈ ಉಳಿದ ಅವಧಿಯಲ್ಲಿ ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಯಾಕಂದ್ರೆ ಮಾರಿ ಜಾತ್ರೆ ನಡೀತಾ ಇದೆ, ಅದು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು. ಜಾತ್ರೆ, ಹಬ್ಬ, ಉತ್ಸವಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಬರ್ತಾನೆ ಇರ್ತವೆ. ಆದರೆ SSLC ಪರೀಕ್ಷೆ ಅನ್ನೋದು ನಿಮ್ಮ ಲೈಫಲ್ಲಿ ಒಂದೇ ಸಾರಿ ಬರೋದು. ಈ ವರ್ಷದ SSLC ವಿದ್ಯಾರ್ಥಿಗಳಿಗೆ ಅದು ಬಂದಿರೋದ್ರಿಂದ ಅಧ್ಯಯನದ ಕಡೆಗೆ, ಅಭ್ಯಾಸದ ಕಡೆಗೆ, ಸಾಧನೆಯ ಕಡೆಗೆ ಹೆಚ್ಚು ಗಮನವನ್ನ ಹರಿಸಿದ್ರೆ ಒಂದು ಬಹುದೊಡ್ಡ ಯಶಸ್ಸನ್ನ. ಶಾಲೆಗಳು ಅಂದ್ರೆ ಮೂಗು ಮುರಿತಕ್ಕಂಥ ಒಂದು ಕಾಲ ಇತ್ತು.
ಏನು ನಡೆಯುತ್ತೆ ಏನು ಬಿಡುತ್ತೆ ಹೇಳ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಸಾಗರದಲ್ಲಿರ್ತಕ್ಕಂಥ RMSA ಉರ್ದು ಪ್ರೌಢಶಾಲೆ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿ, ಇದು ನಮಗೆಲ್ಲರಿಗೂ ಅಭಿಮಾನದ ಕೇಂದ್ರ. ಶಿವಮೊಗ್ಗ ಜಿಲ್ಲೆಯಲ್ಲಿ 16 ಉರ್ದು ಪ್ರೌಢಶಾಲೆಗಳಿದ್ದಾವೆ. ಆದರೆ ಸತತವಾಗಿ 8 ಸಲ, ಒಟ್ಟಾರೆಯಾಗಿ 9 ಸಲ 100% ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಶಾಲೆ ಇದ್ರೆ ಅದು ಸಾಗರದ RMSA ಉರ್ದು ಪ್ರೌಢಶಾಲೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕಾರಣ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು, ಅವರ ಮಾರ್ಗದರ್ಶನ, ಅದೇ ರೀತಿಯಾಗಿ ಶ್ರದ್ಧೆಯಿಂದ ಅದನ್ನು ಪಾಲಿಸಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ಅವರು ಏನು ಶಿಕ್ಷಕರು ಹೇಳಿದಾರೋ ಅದೇ ರೀತಿಯಾಗಿ ಅದನ್ನ ಚಾಚು ತಪ್ಪದೆ ಪಾಲಿಸಿರೋದರ ಪರಿಣಾಮವಾಗಿ ಈ ಒಂದು ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ನಮಗೆ ಕೊಟ್ಟಿರ್ತಕ್ಕಂಥ. 2014ರಲ್ಲಿ ಈ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಬಂದೆ. ಆವಾಗ ಶಾಲೆಗೆ ಉಸಿರಿತ್ತು. ಇವತ್ತು ಶಾಲೆಗೆ ಉಸಿರು ಇದೆ, ಶಾಲೆಗೆ ದೊಡ್ಡದಾಗಿರ್ತಕ್ಕಂಥ ಹೆಸರು ಇದೆ. ಅದೇ ನನಗೆ ಬಹಳ ಖುಷಿ ವಿಚಾರ. ಆವಾಗ ಮೊದಲ ವರ್ಷ ಬಂದಾಗ 3ನೇ ವರ್ಷ ನಾ ಬಂದಿರತಕ್ಕಂಥ 3ನೇ ವರ್ಷ ಸ್ಟಾರ್ಟ್ ಆಗಿ ಆ ವರ್ಷ 26 ಜನ ವಿದ್ಯಾರ್ಥಿಗಳಿದ್ರು. ಎಲ್ಲ ಶಿಕ್ಷಕರ ಪರಿಶ್ರಮ, ಕೇವಲ 4 ಜನ ಪೂರ್ಣಕಾಲಿಕ ಶಿಕ್ಷಕರು, 2 ಜನ ಅತಿಥಿ ಶಿಕ್ಷಕರನ್ನ ತೆಗೆದುಕೊಂಡು ಹಳೇದಾಗಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲ ಕೊಠಡಿಯ ಅಲಭ್ಯತೆ ನಡುವೆ ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರ ಫಲವಾಗಿ 100% ರಿಸಲ್ಟ್ 2014ರಲ್ಲಿ ಬಂತು. ಈ ಮುಂದಿನ ಎಲ್ಲ 100%ಗಳಿಗೆ ಅದೇ ನಿಜವಾಗಿರ್ತಕ್ಕಂಥ ಪ್ರೇರಣೆ. ನಮಗೆ ನಾವು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಳ್ತಕ್ಕಂಥದ್ದು ಅಲ್ಲೇ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ 100% ಹೇಳ್ತಕ್ಕಂಥದ್ದು ನಮ್ಮ ಸಾಧನೆ ಹೇಳ್ತಕ್ಕಂಥದ್ದಲ್ಲ, ನಮ್ಮ ಶಾಲೆಯ ಸಂಪ್ರದಾಯ, ನಮ್ಮ ಶಾಲೆಯ ಪರಂಪರೆ. ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೇಳಿದ್ರೆ ಇವತ್ತು ಎಷ್ಟು ರಿಸಲ್ಟ್ ಕೊಡ್ತೀರಿ ಅಂದ್ರೆ ಅವರು 100% ರಿಸಲ್ಟ್ ಅಂತ ಹೇಳ್ತಾರೆ ಬಹಳ ಖುಷಿಯಿಂದ. ಹಾಗಾಗಿ ಈ ಶಾಲೆಯ ಒಂದು ಸಂಪ್ರದಾಯವನ್ನಾಗಿ ಅದನ್ನ ರೂಪುಗೊಳಿಸಿಕೊಂಡಿದೆ. ಸೊ ಅದಕ್ಕೆ ನಮ್ಮೆಲ್ಲ ಶಿಕ್ಷಕರು ಕೂಡ ಕಾಯವಾಚ ಮನಸ್ಸ ತೊಡಗಿಸ್ಕೊಂಡಿದ್ದಾರೆ. ಅವರು ಕೂಡ ಇಲ್ಲಿ ಒಂದೊಂದು ಪೀರಿಯಡ್ಗೆ ಒಂದೊಂದು ನಿಮಿಷಕ್ಕೂ ಕೂಡ ಇಲ್ಲಿ ಕುಸ್ತಿ ಹೊಡಿತಾರೆ. ನನ್ನ ಪೀರಿಯಡ್ ಅಂತ ಹೇಳಿ. ಮಕ್ಕಳಿಗೆ ಹೇಗಾಗಿದೆ ಅಂತ ಕೇಳಿದ್ರೆ SLC ಬಂದ್ರು ಅಂತ ನನಗೆ ಮಾತಾಡೋ ಸಿಗಲ್ಲ ಆಫೀಸಲ್ಲಿ. SLC ಮಕ್ಕಳು ಅಷ್ಟರ ಮಟ್ಟಿಗೆ ಎಂಗೇಜ್ ಆಗಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ನಿರಂತರ ಪ್ರಯತ್ನದ ಫಲವಾಗಿ ಈ ಒಂದು ಫಲಿತಾಂಶ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಖಂಡಿತವಾಗಿ ಇದು ನಮ್ಮ ಪ್ರಯತ್ನದಿಂದ ಬಂದಿರತಕ್ಕಂಥ ಫಲ ಇದೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು. ಕೊನೆಯ ಪರೀಕ್ಷೆಯ ದಿನ ಮಗು ಪರೀಕ್ಷೆ ಬರೆಯುವ ತನಕ ಕೂಡ ನಮ್ಮದೇ ಜವಾಬ್ದಾರಿ, ನಮ್ಮದೇ ಕಾಳಜಿ ಅದು. ಪ್ರತಿದಿನ ಪರೀಕ್ಷಾ ದಿನಗಳಂದು ಕೂಡ ಮಕ್ಕಳು ಬೆಳಗ್ಗೆ ನಮ್ಮ ಶಾಲೆಗೆ ಬರ್ತಾರೆ, 1 ಗಂಟೆ ಇಲ್ಲಿ ಓದ್ತಾರೆ, 9:30, 9:45 ಹೊತ್ತಿಗೆ ಇಲ್ಲಿಂದ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾರೆ. ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮುಗಿದ ತಕ್ಷಣ ವಾಪಸ್ ನಮ್ಮ ಶಾಲೆಗೇನೆ ಬರ್ತಾರೆ. ಆವತ್ತು ಇಲ್ಲಿ ಬಂದು ಊಟ ಮಾಡಿ ಮಾರನೇ ದಿನದ ಯಾವ ವಿಷಯ ಇದೆ ಆ ವಿಷಯವನ್ನು ಕೂಡ ಇಲ್ಲಿ ಬೋಧನೆ ಮಾಡ್ತೀವಿ. ರಜಾ ದಿನಗಳಲ್ಲೂ ಕೂಡ ಇಲ್ಲಿ ಅವರಿಗೆ ಬೋಧನೆಯನ್ನ ಮಾಡುತ್ತೆ, ಮಾರ್ಗದರ್ಶನ ಮಾಡ್ತೀವಿ. ಹಾಗಾಗಿ ಪರೀಕ್ಷೆ ಮುಗಿಯ ತನಕ ಕೂಡ ಅವರನ್ನ ಬಿಡೋದಿಲ್ಲ, 1 ಇಂಚು ಕೂಡ ಆ ಕಡೆ ಈ ಕಡೆ ಬಿಡೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ರೀತಿ ಸಮರೋಪಾದಿಯಲ್ಲಿ, ಒಂದು ರೀತಿಯ ಫ್ಯಾಕ್ಟರಿಯ ರೂಪದಲ್ಲಿ ಅವರಿಗೆ ತರಬೇತಿ ಬಳಸ್ತಾ ಇರೋದ್ರಿಂದ ನಮ್ಮ ಶಿಕ್ಷಕರು ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ. ಹೊಸಳ್ಳಿ, ತಾಳಗುಪ್ಪ, ಮುರುಘಾಮಠ, ಆನಂದಪುರ, ಬಳ್ಳೂರು, ಹಳ್ಳಿಬೈಲು, ಉಳುವಿ, ಸೊರಬ, ಹೀಗೆ ಹಲವಾರು ಕಡೆಯಿಂದ ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಸ್ನಲ್ಲಿ ಬರ್ತಕ್ಕಂಥವ್ರು ಯಾವತ್ತೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಬಹಳ ಪ್ರೀತಿಯಿಂದ ಈ ಶಾಲೆಗೆ ಬಂದು ಇಲ್ಲ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆ ವ್ಯಾಸಂಗ ಮಾಡಿದರ ಪರಿಣಾಮವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಏಕೀಕೃತವಾಗಿರ್ತಕ್ಕಂಥ ಸಾಧನೆ ಹೇಳ್ತಕ್ಕಂಥದ್ದು ಸಾಧ್ಯ ಆಗಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಳೆದ ವರ್ಷ 100% ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನ ಅಭಿನಂದನೆಯನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇನೆ, ಈ ವರ್ಷ ಪರೀಕ್ಷೆ ಬರಲಿಕ್ಕೆ ಇನ್ನು 1.5 ತಿಂಗಳ ಟೈಮ್. ಈ ಮಕ್ಕಳಿಗೆ ಪ್ರೇರಣೆ ಆಗಬೇಕು, ನಾವು ಕೂಡ 100% ರಿಸಲ್ಟ್ ಕೊಡಬೇಕು. ಬರುವ ವರ್ಷ ನಮಗೂ ಕೂಡ ಇಂತಹ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಆಗಬೇಕು, ನಾವು ಕೂಡ ಹೋಗಿ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅನ್ನತಕ್ಕಂಥದ್ದು ಒಂದು SLC ನೀವು ನಿಜ ಹೇಳ್ಬೇಕಂದ್ರೆ ಒಂದು ಒಳ್ಳೆ ತಿರುವು. ನೀವು ಯಾವ ರೀತಿ ಇದನ್ನು ಬಳಸ್ಕೊತೀರೋ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಇದೆ. ನೀವು SLCಲಿ ಒಳ್ಳೆ ಸ್ಕೋರ್ ಮಾಡಿದರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾವುದೇ ಒಂದು ನೀವು ಯಾವುದೋ ಒಂದು ಕೋರ್ಸ್ ಮಾಡಬೇಕು ಅನ್ಕೊಂಡಿರ್ತೀರಿ, ಈಗ ಸೈನ್ಸು, ಕಾಮರ್ಸು, ಆರ್ಟ್ಸು ಎಲ್ಲವೂ ಕೂಡ ಮಾರ್ಕ್ಸ್ ಮೇಲೆ ನಿಮ್ಮನ್ನ ಕೆಟಗರೈಸ್ ಮಾಡಿ ಸೆಲೆಕ್ಷನ್ ಮಾಡ್ತಾ ಹೋಗೋದು. ಈಗ ನೀವು ಸೈನ್ಸ್ ಮಾಡಬೇಕು ಅಂದರೆ ಒಳ್ಳೆ ಸ್ಕೋರ್ ಬೇಕು, ಕಾಮರ್ಸ್, ಯಾವ ಡಿಗ್ರಿ ಕೂಡ ವೇಸ್ಟ್ ಇಲ್ಲ, ಎಲ್ಲ ಡಿಗ್ರಿ ಕೂಡ ಅದಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ನಿಮ್ಗೆ ಯಾವುದರಲ್ಲಿ ಇಷ್ಟ ಇದೆಯೋ ಅದನ್ನು ಎಕ್ಸೆಲ್ ಆಗಿ ಅದನ್ನು ಚೆನ್ನಾಗಿ ಓದಿ. ನಿಮ್ಗೆ ಯಾವ ಡಿಗ್ರಿ ಇಷ್ಟ ಇದೆ ಯಾವುದಾದ್ರು ಮಾಡಿ, ಅದರಲ್ಲಿ ಏನಿಲ್ಲ. ಬಟ್ ನಮ್ಮಲ್ಲಿರೋದು ಒಂದೇ ಒಂದು, ನಮ್ಮ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನಾವು ಜಾಯ್ನ್ ಆದ ಒಬ್ಬರಿದ್ರು, ಮಲ್ಲಿಕಾರ್ಜುನ್ ಸರ್. ಅವ್ರು ಸರ್ ನೀವು ಹೆಂಗಿದ್ದೀವಿ ಅಂದರೆ ಬೆಟರ್ ದ್ಯಾನ್ ಎಸ್ಟರ್ಡೇ, ನಿನ್ನೆಗಿಂತ ಇವತ್ತು ಚೆನ್ನಾಗಿದ್ದೀನಿ. ರಿಟೈರ್ಮೆಂಟ್ ಆಯಿತು, ನಿನ್ನೆಗಿಂತ ಇವತ್ತು ಚೆನ್ನಾಗಿದ್ದೀನಿ. ಹಾಗೆ ನಾನು ನಿಮ್ಗೆ ಹೇಳೋದು, ನಿನ್ನೆ ಓದೋದ್ರಿಗಿಂತ ಇವತ್ತು ಚೆನ್ನಾಗಿದೆ. ಇನ್ನು ನಿಮಗೊಂದು ಅರೌಂಡ್ ಒಂದು 40 ಡೇಸ್, ಒಂದು 40 ದಿವಸ ಸಿಗ್ಬೋದು ಅಂತ ಹೇಳಿದ್ರು. ನಾನು PUC ಇದ್ದಾಗೂ ಕೂಡ ನಾ ಮಾಡಿ ತಪ್ಪು ಹೇಳ್ಬಿಡ್ತೀನಿ. ಅವಾಗೂ ನಮ್ಗೆ ಇದೇ ರೀತಿ ಫೆಬ್ರವರಿಲಿ ಜಾತ್ರೆ
ನಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ನಾವು ಜಾತ್ರೆಲ್ಲೇ ಬರ್ತೀವಿ. ಸಬ್ಜೆಕ್ಟನ್ನು ನೀಟಾಗಿ ಡಿವೈಡ್ ಮಾಡ್ಕೊಂಡು ಓದಿ ಒಳ್ಳೆ ಸ್ಕೋರ್ ಮಾಡಿದ್ವಿ. ಈಗ ನೀವು ಅಷ್ಟೇ, ಈಗ ಎಷ್ಟೋ ಹುಡುಗರು ನೀವು ಫೇಲ್ ಆಗ್ತೀನಿ ಅಂದ್ಕೊಂಡಿರ್ತೀರಿ. ಫೇಲ್ ಆಗೋರು ಪಾಸ್ ಆಗೋರು ಒಳ್ಳೆ ಸ್ಕೋರ್ ಮಾಡಿ. ಯಾರು ಕೂಡ ನನ್ನ ಹತ್ರ ಆಗಲ್ಲ 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 ಅನ್ನೋ ಕಾನ್ಸೆಪ್ಟನ್ನು ಇಟ್ಕೋಬೇಡಿ. ಇದು ನಾನು ನಿಮಗೆ ರಿಕ್ವೆಸ್ಟ್, ಈ SLC ಏನು ಸ್ಕೋರ್ ಮಾಡ್ತೀರಲ್ಲ ಇಲ್ಲಿಗೆ ಮುಗಿತಾ? ಇಲ್ಲ, ಮುಗಿಯಲ್ಲ. ಇಲ್ಲಿಗೆ ನಿಮ್ಮ ಲೈಫ್ ಮುಗಿಯಲ್ಲ. ಮತ್ತೆ ನೀವು PUC ಚೆನ್ನಾಗಿ ಓದಲೇಬೇಕು. ಈಗ ಎಲ್ಲರೂ ಹೇಳ್ತಾರೆ ನೀವು SLC ಮುಗಿದ್ಮೇಲೆ ನಿಮ್ಮ ಲೈಫ್ ಸೆಟ್ಲ್ ಅಂತ. ಆ ರೀತಿ ಯಾವುದೂ ಇಲ್ಲ. SLC ಮುಗಿದ್ಮೇಲೆ ಲೈಫ್ ಸ್ಟಾರ್ಟ್. ಅಪ್ ಟು ನಿಮ್ಮ ಜಾಬ್ ಮುಗಿದು ರಿಟೈರ್ಮೆಂಟು, ಜಾಬಲ್ಲಿ ಗೌರ್ಮೆಂಟ್ ಸೆಕ್ಟ್ರಿಗೆ ಬಂದರೆ ಅಥವಾ ಪ್ರೈವೇಟ್ ಸೆಕ್ಟ್ರಿಗೆ ಹೋದರೆ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗೆ ಹೋದರೆ, ಇಲ್ಲ ಸರ್ ನಿಮ್ಮಲ್ಲಿ ಬಿಸ್ನೆಸ್ ಮಾಡೋದು ಜಾಸ್ತಿ, ನಾವು ಬಿಸ್ನೆಸ್ ಮಾಡ್ತೀವಿ, ಅಲ್ಲಿ ಕೂಡ ಲೆಕ್ಕ ಮಾಡೋಕ್ಕೆ ನಚ್ಬೇಕು. ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ. ಎಲ್ಲ ಕಡೆನೂ ಲೈಫ್ ಇದೆ. ಈಗ ನೀವು SLC ಮುಗಿದ್ಮೇಲೆ ನೀವು ಒಂದು ಟ್ಯಾಲೆಂಟ್ ಇದ್ದರೆ ಸೈನ್ಸಿಗೆ ಹೋಗಬೇಕು. ಸೈನ್ಸಿಗೆ ಹೋದರೆ ಒಂದು ಲಾಭ ಏನಂದರೆ ಎಲ್ಲ ಸಬ್ಜೆಕ್ಟ್, ಎಲ್ಲ ವರ್ಲ್ಡು ನಿಮಗೆ ಓಪನ್ ಇರುತ್ತೆ, ಯಾವುದು ಕ್ಲೋಸ್ ಇರಲ್ಲ. ಅದು PCMB ಹೋದರೆ ನೀವು ಈ ಕಡೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಬರ್ಬೋದು. ಮತ್ತು ಕಂಪ್ಯೂಟರ್ ಸೈನ್ಸಿಗೆ ಹೋದರೆ ಈ ಬಯಾಲಜಿ ರಿಲೇಟೆಡ್ ಅಗ್ರಿಕಲ್ಚರ್ ಆಗಲಿ, ವೆಟನರಿ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಆಮೇಲೆ ಇನ್ನೇನು ಮೆಡಿಕಲ್ ಫೀಲ್ಡ್ ಆಗಲಿ, ಇವು ಕ್ಲೋಸ್ ಆಗುತ್ತೆ. ಆಯಿತಾ? ಮತ್ತು ನೀವು PCMBಗೆ ಹೋದು ಸರ್ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಆರ್ಟ್ಸಿಗೂ ಬರ್ಬೋದು, ಕಾಮರ್ಸಿಗೂ ಬರ್ಬೋದು, ಇನ್ನೊಂದಕ್ಕೂ ಬರ್ಬೋದು. ಈಗ ಕಂಪ್ಯೂಟರ್ ಸೈನ್ಸ್, ಜಸ್ಟ್ ಕಂಪ್ಯೂಟರ್ ಸೈನ್ಸು ಮತ್ತು ಬಯಾಲಜಿಗಿರೋ ಡಿಫ್ರೆನ್ಸ್. ನೀವೀಗ ಉರ್ದು ಮೀಡಿಯಮಲ್ಲಿ ತುಂಬ ಜನ ಹೋಗೋದಿಲ್ಲ ನಾನು ನೋಡಿರೋ ಪ್ರಕಾರ. ಆದರೂ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ಇದು ಒಂದು ತಲೆಗಿಟ್ಕೊಳ್ರಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಉರ್ದು ಆಗಲಿ, ಹಿಂದಿ ಆಗಲಿ, ಇವು ಲ್ಯಾಂಗ್ವೇಜ್ಗಳು. ಲ್ಯಾಂಗ್ವೇಜಿಗೆ ಮತ್ತು ನಾಲೆಡ್ಜಿಗೆ ಯಾವತ್ತೂ ಡಿಫ್ರೆನ್ಸ್ ಇದೆ. ತುಂಬ ಜನ ಏನು ಅನ್ಕೋತಾರೆ, ನನ್ನ ಮಗ ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂದರೆ ಅವನ ಹತ್ರ ನಾಲೆಡ್ಜ್ ಇರೋದಿಲ್ಲ, ಅವ್ನು ಎಲ್ಲರೂ ಎಕ್ಸೆಲ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಲ್ಯಾಂಗ್ವೇಜು ಮತ್ತು ನಾಲೆಡ್ಜಿಗೆ ಡಿಫ್ರೆನ್ಸ್ ಇದೆ. ಈಗ ಇದಕ್ಕೊಂದು ಉದಾಹರಣೆ ಅಂದರೆ, ಇಬ್ಬರು ನನ್ನ ಕ್ಲಾಸ್ಮೇಟ್ಸ್. ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ 3ನೇ ದಿನವೂ ಸರದಿ ಸಾಲಿನಲ್ಲಿ ನಿಂತು ಜನರು ಅಮ್ಮನ ದರ್ಶನ ಪಡೆದರು. ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಅಮ್ಮನವರ ದರ್ಶನಕ್ಕೆ ಕಾದು ನಿಂತಿದ್ದು ಕಂಡುಬಂದಿತ್ತು. ಕಳೆದ 2 ದಿನಗಳ ಹಿಂದೆ ಅನುಭವಿಸಿದ್ದ ಪೊಲೀಸರ ಬಿಗಿ ಕಾನೂನು ಕ್ರಮ ಗುರುವಾರ ಕಂಡುಬರಲಿಲ್ಲ. ಜನರಿಗೆ ಪೊಲೀಸರು ದರ್ಶನ ಮಾಡಲು ಅವಕಾಶ ಕಲ್ಪಿಸಿದ್ದು ಕಂಡುಬಂದಿತ್ತು. ಸಾಗರದ ಶ್ರೀ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾರಿಕಾಂಬಾ ಸಮಿತಿಯಿಂದ ಆಯೋಜಿಸಿದ್ದ ಅನ್ನ ಸಂತರ್ಪಣೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಬೆಳಗ್ಗೆ 8 ಗಂಟೆಗೆ ತಿಂಡಿಯಿಂದ ಪ್ರಾರಂಭವಾಗುವ ದಾಸೋಹ ರಾತ್ರಿ 12 ಗಂಟೆಯವರೆಗೂ ನಡೆಯುತ್ತಿದೆ. ಪ್ರತಿದಿನ 15,000ಕ್ಕೂ ಹೆಚ್ಚು ಜನರು ಊಟ ಮಾಡುತ್ತಿದ್ದು, ದಾಸೋಹ ಸಮಿತಿ ಬಂದವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿ ಸಂತೃಪ್ತಗೊಳಿಸಿ ಕಳಿಸುತ್ತಿದೆ. ಸಮಿತಿ ಸಂಚಾಲಕ ವಿನಾಯಕ್ ಗುಡಿಗಾರ್, ಸಹ ಸಂಚಾಲಕರಾದ TV ಪಾಂಡುರಂಗ, KV ಜಯರಾಮ್, ಸದಸ್ಯರಾದ ನಟರಾಜ್, ಕೃಷ್ಣಮೂರ್ತಿ, ರಾಜೇಂದ್ರ, ನಾಗರಾಜ್, ಸಂಪತ್ ಕುಮಾರ್, ವೈ ಮೋಹನ್, ರಮೇಶ್ ಚಂದ್ರಗುತ್ತಿ ಇನ್ನಿತರರು ದಾಸೋಹದ ನೇತೃತ್ವ ವಹಿಸಿ ಶ್ರಮಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಶ್ವಾಸ್ ಜ್ಯುವೆಲ್ಲರ್ಸ್ನ ಸುಪ್ರಭಾ ಚಂದ್ರಶೇಖರ್ ಕುಟುಂಬ ತಯಾರಿಸಿದ ಬೃಹತ್ ಹತ್ಯಹಾರವನ್ನು ಶ್ರೀ ಮಾರಿಕಾಂಬಾ ದೇವಿಗೆ ಅರ್ಪಣೆ ಮಾಡಲಾಯಿತು.
ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.